ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಜೈ ಶ್ರೀರಾಮ್ ರೀ. ಇವತ್ತು ಇನ್ನು ಆನ್ ಡ್ಯೂಟಿ ಒಳಗಾದೆ ನಾನು. ನಮ್ಮ ಕಾಕರು ಸ್ವಲ್ಪ ಗಾಡಿ ಬೇಕಾಗಿತ್ತು ನನಗೆ. ಗಾಡಿ ನಮ್ಮ ತಂಗಿನ ಒಂದು ಸ್ವಲ್ಪ ಬೆಂಗಳೂರು ನಂಬರ್ 1 ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಗಾಡಿ ಕೊಟ್ಟು ಹೋಗಂತ ಬಂದರು. ಬಟ್ ಗಾಡಿ ನೋಡಿದ್ರೆ ಪಂಚರ್ ಆಗ್ಬಿಟ್ಟೈತಿ. ಅದಕ್ಕೆ ಈಗ ನಾನು ಅವ್ರ ಗಾಡಿ ಇಸ್ಕೊಂಡು ಅವರು ಇನ್ನೊಂದು ಗಾಡಿ ಮೇಲೆ ಹೋದರು. ನಾನು ಮತ್ತೆ ಪಂಚರ್ ಇಸ್ಕೊಂಡು ಈಗ ದೊಡ್ಡ ಗುಬ್ಬಿಗೆ ಹೋಗ್ಬೇಕು ರೀ. ನಮ್ಮ ತಂಗಿ ಕರ್ಕೊಂಡು ಮತ್ತೆ ಇದಕ್ಕೆ ನಾವು ಬೆಂಗಳೂರು ನಂಬರ್ 1 ಹೋಗ್ಬೇಕು. ಗಾಯಸೋದು ಪಂಚರ್ ಆಗಿದೆ ಅಂತ ಹೇಳಿದ್ನಲ್ಲ ಗಾಡಿ. ನೋಡಿ ಮುಗಿಸಿದ್ದ ಸೆಕೆಂಡ್ ಶಿಫ್ಟ್ ಬರೋಕ್ಕೆ ಹೇಳಿದ್ರು. ಮತ್ತೆ ನನಗೆ ಇವತ್ತು ನೈಟ್ ಬೇಡ, ನೈಟ್ ಹೊತ್ತನೇ ಬೇಡ, ನಾನು ಸೆಕೆಂಡ್ ಶಿಫ್ಟ್ ಅಂತಿದ್ದಾರೆ. ಅದಕ್ಕೆ ಇವಾಗ ಪಂಚಾಯತ್ ದಿವಸಕ್ಕಿಂತ ಕುಂತ್ರೆ ಸುಮ್ಮನೆ ಲೇಟ್ ಆಗತ್ತೆ. ಅದ್ರ ಸಂಬಂಧ ಸೀದಾ ನಮ್ಮ ರೂಮಿಗೆ ಹೋಗ್ತೇನೆ ರೀ. ಈಗ ರೂಮಿಗೆ ಹೋಗಿ ಇಲ್ಲೇ ಗಾಡಿ ಇಟ್ಟಿದ್ದೀನಿ, ಡಿಮಾರ್ಟಲ್ಲಿ ನಮ್ಮ ಆಫೀಸಲ್ಲೇ ಗಾಡಿ ಇಟ್ಟಿದ್ದೀನಿ. ಇವಾಗ ಸೀದಾ ರಾಮಮೂರ್ತಿ ನಗರ ಹೋಗ್ತಾನೆ. ರಾಮಮೂರ್ತಿ ನಗರಕ್ಕೆ ಹೋಗಿ ಅಲ್ಲಿ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಒಂದು ಆದಷ್ಟು ಬೇಗ ಬರ್ಬೇಕು ರೀ. ಮತ್ತು ಇಲ್ಲಾಂದ್ರೆ ನಾನು ಸೆಕೆಂಡ್ ಶಿಫ್ಟ್ 2 ಗಂಟೆಗೆ ಹೊರಗೆ ಹೋಗ್ತೇನೆ. ನಾನೀಗ 6 ಅವರ್ಸ್ ಮಾಡ್ಕೋತೇನೆ ಅಷ್ಟೇ ಇವತ್ತು. ರಾಮಮೂರ್ತಿ ನಗರಿಂದ ಒಂದು 10 ಗಂಟೆಗೆ ಬಿಟ್ಟರೆ ಇಲ್ಲಿ ಬಂದು ಒಂದು 4 ಅವರ್ಸ್ನಾಗ ಗಾಡಿ ಪಂಚರ್ ದಿವಸ ನಮ್ಮ ತಮ್ಮಗೆ ಗಾಡಿ ಕೊಟ್ಬಿಡ್ತಾನೆ ಅವನ. ಪಂಚರ್ ಶಾಪ್ಸ್ ಇನ್ನೂ ತೆಗೆದಿಲ್ಲ. ಸುಮ್ಮನೆ ಪಂಚರ್ ಶಾಪ್ಸ್ ತೆಗೆದು ಅದು ಪಂಚರ್ ಹಾಕ್ಸಕ್ಕಂತ ಸುಮ್ಮನೆ ಲೇಟ್ ಆಗತ್ತೆ. ಹಂಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬಳಿ ರೂಮಿಗಾದರೂ ಫ್ರೆಶ್ ಅಪ್ ಆಗಿ ಬರ್ಬೋದು. ನಾನು ಏನೋ ಒಂದು ತಲೆ ಓಡಿಸಿದ್ದೀನಿ, ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಗೈಸ್ ರೂಮಿಗೆ ಬಂದೆ. ಇವಾಗ ಟಿಫನ್ ಮಾಡ್ಕೊಂಡು ಮತ್ತೆ ಜಳಕ ಮಾಡಿ ಒಂದು 10 ಗಂಟೆ 11 ಗಂಟೆಗೆ ಬಿಡ್ತೇನೆ. 11 ಗಂಟೆಗೆ ಬಿಟ್ಟೆ ಅಂದರೆ ಪಂಚಾಯತ್ ಕೆಲಸಗಳೆಲ್ಲ ಆಗುತ್ತೆ. ನಾನೊಂದು 1:30 ಇಲ್ಲ 2 ಗಂಟೆಗೆ ಹೊರಗೆ ಹೋಗ್ತೇನೆ. 6 ಅವರ್ಸ್ ಮಾಡ್ಕೊತೇನೆ ಅಷ್ಟೇ ಇವತ್ತು. ನಾನು 6-7 ಅವರ್ಸ್ ಮಾಡ್ತೇನೆ ಅಷ್ಟೇ, ಜಾಸ್ತಿ ಮಾಡೋಕ್ಕೋಗಲ್ಲ. ಇಷ್ಟಿದೆ ಇವತ್ತು. ನೋಡಮ್ಮನಿ ಬಿಟ್ಟು ಮಾಡೋವನಿ ಸಂತು ಬಿಟ್ಟು ತಿನ್ಕೊಂಡು ಡಬ್ಬಿ ಕಟ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಗೈಸ್ ವರ್ಕ್ ಮುಗೀತು. ವರ್ಕ್ ಮುಗಿಸ್ಕೊಂಡು ಹೊಂಟೇವೆ ನೋಡಿ ನಾನು ಮನೀಶ್ವರು. ಇವಾಗ ಈ ಕಡೆ ಮೊಮೋಸ್ ತಿನ್ನಕ್ಕಂತ ಬಂದಿದ್ದೀವಿ. ಮಳೆ ಇದೆ. ಕುಶಲ್ ಅವರು ಮೊಮೋಸ್ ಕೊಡ್ತೀನಿ ಅಂತ ಹೇಳಿದ್ರು. ಕುಶಲ್ ಅವ್ರ ಪಾರ್ಟಿ ಇದು. ಅದಕ್ಕೆ ಮೊಮೋಸ್ ತಿನ್ನೋಣ ಅಂತಂದು, ಹಂಗೆ ಚಳಿ ಇತ್ತಲ್ಲ ಅದ್ರ ಸಂಬಂಧ ಮೊಮೋಸ್ ತರೋಣ ಅಂತ ತಗೊಂಡಿದ್ದೀವಿ. ಈಗ ನನಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಮಧ್ಯಾಹ್ನ ಎಗ್ ರೈಸ್ ಹೋಗಿ ತಿಂದ್ಬಿಟ್ಟಿದ್ವಿ. ಈಗ ಹೋಗಿ ನಿದ್ದೆ ಆದರೆ ಸಾಕಾಗ್ಬಿಟ್ಟಿದೆ ನನಗೆ. ಆದರೂ ಬೇಡ ಸರ್ ಬನ್ನಿ ಹೋಗೋಣ ತಿನ್ನೋಣ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಮೊಮೋಸ್ ತಿಂದು ನೋಡೋಣ ಬರ್ರಪ್ಪ. ಇವಾಗ ಟೇಸ್ಟ್ ನೋಡೋಣ. ಹಾಯ್ ವಿಡಿಯೋ ಫುಲ್ಲು ಅಣ್ಣಾರು ಮೊಮೋಸ್ ಮಾಡೋಣ ಅಂತಾರೆ ನೋಡ್ರಿ. ಕಾಸೆ ಹೋ ಭಯ್ಯ? वेस्ट बंगाल। डिमार्ट में डिमार्ट का अच्छा मोमोस मिलता है। अच्छा मोमोस खुद बनाता हूँ ये, होममेड है। ಎಷ್ಟು ದುಡಿತಾರೆ ರೀ? कितना पैसा आएगा ಡೈಲಿ? सैटरडे संडे 3,500 3,500 बाकी 2,200। आप लोग कहाँ से? इधर ही कर्नाटक बेंगलुरु। अच्छा अच्छा गाँव अलगे हुबली ये धारवाड़ दावणಗೆರೆ सॉरी। हाँ इधर कर्नाटक। इधर कहाँ रहते हैं? हाँ इधर कहाँ पे रहते हैं? इधर राममूर्ति नगर। लाइफ अच्छा है ना? लाइफ ओके ओके। जैसे आप लोग ये वीडियो बना रहे हैं ना, आप लोग को दोस्त लोग देखते हैं। हाँ कहाँ से कब मिलते हैं, क्या करते हैं? बहुत मारथाली से आता है, मैं यूट्यूब में डालूंगा मैं। तेलंगुर से आता है। हाँ ये लोकेशन। यूट्यूब चैनल हाँ यूट्यूब चैनल तो सब्सक्राइब कर देगा आपको। सब्सक्राइब करो। आपका वीडियो कल से आऊँगा मैं। ನಮ್ಮ ನ್ಯೂ ಸಬ್ಸ್ಕ್ರೈಬರು ಔಟ್ ಆಫ್ ದಿ ಸ್ಟೇಟ್ ಇಂದ. मोमोस ಚೆನ್ನಾಗಿ ಮಾಡ್ತಾರೆ. मोमोस अच्छा ಇದ್ದಾರೆ. ಸಬ್ಸ್ಕ್ರೈಬ್ಸ್ ಕಮ್ ಇದೆ. ಈ ಫ್ರೈಡ್ ಮೊಮೋಸ್ ಇಲ್ಲಿ ಫ್ರೈಡ್ ಮೊಮೋಸ್ ಇದು. ಇಲ್ಲಿ ಸ್ಟೀಮ್ ಮೊಮೋಸ್ ಮಾಡ್ತಾರೆ. ಓಕೆ ಓಕೆ ಬಿಸಿ ಇದೆ ನೋಡಿ. ಕನ್ನಡ ಮಾತಾಡ್ತಿದ್ದಾರೆ ಅವರು. ಯಸ್ ಕನ್ನಡ ನೋಡಿ, ಕನ್ನಡ ಮಾತಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಕನ್ನಡ ಕಲಿಬೇಕಂತಿದ್ದಾರೆ ಅವರು. ಸ್ವಲ್ಪ ಬರ್ತದೆ ಅಂತ ಅಂತಿದ್ದಾರೆ ನೋಡಿ. ಇವ್ರದ್ದು ಎಲ್ಲಿ ಹೇಗಿದೆ ಅಂದರೆ ಸ್ಟಾರ್ಟ್ ಇದೆ ಇಲ್ಲಿ ಹೆಣ್ಣೂರು ಡಿಮಾರ್ಟ್ ಮುಂದೆನೇ ಇವ್ರ ಸ್ಟೋರ್ ಇರೋದು ಇಲ್ಲಿ. ಹಾಂ ನೋಡಿ, ಕನ್ನಡದಲ್ಲಿ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ. ಓ ಹಂಗೆ ಕಾಸು ಬೇಡ, ಫಸ್ಟ್ ತಿಂದಾದ್ಮೇಲೆ ಟೇಸ್ಟ್ ನೋಡಿ ಕಾಸು ಕೊಡಿ ಅಂತ ಹೇಳ್ತಿದ್ದಾರೆ.
ಫಸ್ಟ್ ವೈಟ್ ಕಲರ್ ಆಮೇಲೆ ಬ್ರೌನ್ ಕಲರ್ ಇತ್ತು. ಫಸ್ಟ್ ಈ ಕಲರ್ ಇರುತ್ತೆ ಹೇಳ್ತಾರೆ. ಪಕ್ಕ ಕನ್ನಡ ಮಾತಾಡ್ತಿದ್ದಾರೆ ಅವ್ರು. ನಂಗೆ ಅದೇ ವಿಚಿತ್ರ ಆಗ್ತಿರೋದು. ಔಟ್ ಆಫ್ ದಿ ಸ್ಟೇಟ್ ಇಂದ ಒಂದು ಕನ್ನಡ ಕಲ್ತು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ ಅಂದ್ರೆ ಮೈನೀಸ್ ಮೊಯನೈಸು. ಖಾರ. ಖಾರ ಇದು ಪೀನಟ್. ಪೀನಟ್. ಓಕೆ, 3 ಟೈಪ್ಸ್ ಇರುತ್ತೆ. 3 ಟೈಪ್ಸ್ ಇದನ್ನ ಕೊಡ್ತಾರೆ. 4 ಟೈಪ್ಸ್. 4 ಟೈಪ್ಸ್. ಓಕೆ, ರೆಡಿ ಟು ಥ್ಯಾಂಕ್ ಯು ಗೈಸ್. ನೋಡಿ ಆಮೇಲೆ ಕಮೆಂಟ್ ಮಾಡೋದು. ಓಕೆ, ಹಾಂ ನೋಡಿ ಗೈಸ್, ಇವರು 4 ಟೈಪ್ಸ್ ಚಟ್ನಿ ಕೊಡ್ತಾರೆ ಮತ್ತು ಫ್ರೈಡ್ ಮೊಮೋಸ್. ಇದರಲ್ಲಿ ಇವರಿಗೆ ಇಲ್ಲಿ ನೋಡಿ, ಒಂದು ಚಿಕನ್ ಮೊಮೋಸು, ಆಮೇಲೆ ಚಿಕನ್ ಮೊಮೋಸು, ಇನ್ನೊಂದು ಯಾವುದು ವೆಜ್ ಮೊಮೋಸ್ ಇದೆ, ವೆಜ್ ಫ್ರೈಡ್ ಮೊಮೋಸ್ ಇದೆ. ಲಾಸ್ಟ್ ವೆಜ್ ಅಂದರೆ 80 ರೂಪೀಸ್ ಇವ್ರದ್ದು. ಬನ್ನಿ ಈಗ ಗೈಸ್ ಟೇಸ್ಟ್ ಮಾಡಿ. ಇಲ್ಲಿ ನೋಡಿ, ಔಟ್ ಆಫ್ ದಿ ಸ್ಟೇಟಿಂದ ಬಂದವರು ಕನ್ನಡ ಕಲಿತು ಇದನ್ನು ಮಾಡ್ತಿದ್ದಾರೆ. ನಾವು ಟೇಸ್ಟ್ ಮಾಡ್ತೇವೆ ಈಗ, ನೋಡೋಣ. ಟೇಸ್ಟ್ ಸಕ್ಕತ್ತಾಗಿದೆ. ಸೂಪರ್ ಟೇಸ್ಟ್, ಮಸ್ತಿದೆ. ಈ ವೆದರ್ಗೂ ಕೂಡ ಏನೋ ಒಂಥರ ವೆದರ್ಗೆ ಅದೇ ಬಿಸಿ ಬಿಸಿ ವೆದರಿಗೂ ಟೇಸ್ಟ್ ಮಸ್ತ್ ಅಂತಿದೆ ಇದು. ಮೊಮೋಸ್ ಹೆಂಗಿದೆ ಅಂತ ಕೇಳ್ತವ್ರೆ ಅವರು. ನಮ್ಮ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿದೆ. ನೀವು ಬಂದು ಎಲ್ಲರೂ ಟೇಸ್ಟ್ ಮಾಡಿ. ಸಬ್ಸ್ಕ್ರೈಬ್ ಹೆಣ್ಣೂರು ಕ್ರಾಸಲ್ಲಿ ನಮ್ಮ ಅದೇ ಕನ್ನಡ ಮಾತಾಡ್ತಿದ್ದಾರೆ ಅವರು. ನಂಗೆ ಅದೇ ವಿಚಿತ್ರ ಆಯಿತು. ಇಲ್ಲ ಹಾಂ, ಸ್ವಲ್ಪ ಅಷ್ಟೇ ಸಾಕು ಈಗ. ಇಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಇದು ಹೆಣ್ಣೂರು ಕ್ರಾಸ್ ಹತ್ರ. ಹೆಣ್ಣೂರು ಡಿಮಾರ್ಟ್ ಇದೆ. ಹೆಣ್ಣೂರು ಡಿಮಾರ್ಟ್ ಹತ್ರ ಇದು ಲೊಕೇಟ್ ಆಗಿರೋದು. ಮಂಡೇ ರಜೆ ಇರುತ್ತಾ? ಓಕೆ, ಮಂಡೇ ದಿನ ಏನೋ ರಜೆ ಇರುತ್ತಂತೆ. ಉಳ್ಕಿದ ದಿನ ಎಲ್ಲ ಇವರು ಟೈಮಿಂಗ್ ಓಕೆ 4:30 to 9:30ವರೆಗೂ ಇರ್ತಾರೆ ಇವರು ಇಲ್ಲಿ. ಬನ್ನಿ ಗೈಸ್, ಬಂದು ನಾವು ಮೊದಲೇ ಕನ್ನಡಿಗರು, ಔಟ್ ಆಫ್ ದಿ ಸ್ಟೇಟ್ ಅವ್ರನ್ನೂ ನಾವು ಬೆಳೆಸ್ತೀವಿ ಧಾರಾಳವಾಗಿ. ಹಾಗೆ ಇವ್ರಿಗೂ ಒಂಚೂರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಟೇಸ್ಟ್ ನೋಡಿ, ಮಸ್ತಿದೆ ಟೇಸ್ಟ್ ಮಾತ್ರ. ನಾವು ನೆಕ್ಸ್ಟ್ ಟೈಮ್ ಬಂದಾಗೂ ಮತ್ತೆ ಬೇರೆ ಮೊಮೋಸ್ ಟ್ರೈ ಮಾಡಿ ನಿಮಗೆ ರಿವ್ಯೂ ಹೇಳ್ತೇವೆ ಬೇಕಿದ್ರೆ. ಬಾಯ್. ಓಕೆ ಓಕೆ ಗೈಸ್, ಮೊಮೋಸ್ ಚೆನ್ನಾಗಿತ್ತು. ಇವಾಗ ಮೊಮೋಸು ಚೆನ್ನಾಗಿತ್ತು ರೀ, ಸ್ಪೈಸಿ ಆಗಿತ್ತು. ಮತ್ತು ಚಿಕನ್ ಒಂದು ಸ್ವಲ್ಪ ಪರವಾಗಿಲ್ಲ, ವರ್ತಿತ್ತು ಚಿಕನ್ ಹಾಕಿರೋದು. ಆಮೇಲೆ ಮೇನ್ ಬೇಕಾಗಿರೋದು ಅದೇನು ಹ್ಯುಮ್ಯಾನಿಟಿ, ಮಾತಾಡ್ಸೋ ರೀತಿ ಒಳಗೇ ಜನರ ಮನಸ್ಸಿನ ಗೆಲ್ಬೋದು ಅವ್ರು. ಹಂಗೆ ಮಾತಾಡಿದರು. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿದೆ. ಕಮ್ಮನಹಳ್ಳಿ ಒಂದು ಹತ್ರ ಒಂದು ಇದೆ ಅಂತೆ. ಅವ್ರೇನೋ ಲೊಕೇಟ್ ಆಗಿದ್ದಾರಂತೆ. ಇಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ದಾರಂತೆ. ಒಂದು 3 ಮೆಂಬರ್ಸ್ ಇದ್ದಾರೆ ಅವರು ರೂಮಲ್ಲಿ. 3 ಮೆಂಬರ್ಸು ಮೊಮೋಸ್ ಮಾಡ್ತಾರಂತೆ. ಒಂದು ಎಲ್ಲಿ ಹೆಣ್ಣೂರು ಕ್ರಾಸ್ ಹತ್ರ, ಹೆಣ್ಣೂರಲ್ಲ ಕಲ್ಯಾಣ ನಗರ ಹತ್ರ ಒಂದು ಹೇಳಿದ್ರು, ಕಮ್ಮನಹಳ್ಳಿ ಹತ್ರ ಒಂದು ಹೇಳಿದ್ರು, ಇಲ್ಲೊಂದಿದೆ. 3 ಲೊಕೇಟ್ ಆಗಿದೆ. ಹೋಗಿ ಮೊಮೋಸ್ ಬಿಸ್ನೆಸ್ ಚೆನ್ನಾಗಿದೆ. ಹಾಂ, ಮೊಮೋಸ್ ಬಿಸ್ನೆಸ್ ಚೆನ್ನಾಗಿದೆ. 3,500 ಪರ್ ಡೇ ಅವ್ರು 3,000. ಅವರು 5 o'clock ಏನೋ ಬಂದ್ಬಿಟ್ಟು 9ವರೆಗೂ ಅಂತ ನೋಡಿ. ಒಂದು 4-5 hours, ಮ್ಯಾಕ್ಸಿಮಮ್ 6 hours ಅಷ್ಟು ದುಡಿತಾರೆ. ಅಂದರೆ ಯಾವ ಗೌರ್ಮೆಂಟ್ ಜಾಬು, ಯಾವುದು ಬೇಡ, IT ಜಾಬ್ನ ಅವ್ರೇನು ಕಲ್ತಿರೋದು, ಏನು ಕಲ್ತಿರ್ತಾರೆ, ಒಬ್ಬೊಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ ಹೋಗಿರ್ತಾರೆ. ಏನಿಲ್ಲ ನೋಡಿ ಅವರು. ಯಾರೇ ಆದರೂ ಏನೋ ಒಂದು ಜೀವನದಲ್ಲಿ ನನಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅಂತಂದವ್ರು ಈ ಥರ ಒಂದು ನೋಡಿ, ಈ ಥರದವ್ರು ನೋಡಿ ಬೇರೆ ಕಡೆಯಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಜೀವನ ಮಾಡ್ತಾವ್ರೆ. ಔಟ್ ಆಫ್ ದಿ ಸ್ಟೇಟಿಂದ ಬಂದು ಬೆಳೆಸ್ತಾರೆ. ಆಡ್ತಾ ಇದೀವಿ. ಎಷ್ಟೋ ಈಗ ಮೊನ್ನೆ ನೋಡಿ ಕಾನ್ಸ್ಟೇಬಲ್ ಎಕ್ಸಾಮ್ ಇದ್ದಾಗ ಅಷ್ಟು ಜನ ಹೋಗಿ ಏನೋ ಲೀಕ್ ಆಯಿತು, ಅದಾಯಿತು, ಇದಾಯಿತು ಅಂತ. ಓಕೆ, ಅವ್ರು ಕಷ್ಟಪಟ್ಟಿರ್ತಾರೆ, ಅವ್ರ ಆಸೆ ಇರುತ್ತೆ, ಆಸೆ ಪಟ್ಟಿರ್ತಾರೆ. ಈಗ ಸಿಗದೆ ಇದ್ದಾಗ ಈಗ ಅವರು ಅವನೇ ಒಂದು ವೀಡಿಯೋದಲ್ಲಿ ನೋಡಿದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅನ್ನೋ, ನನಗೆ ಇದೆ ಕಷ್ಟ, ಏನಕ್ಕೆ ಮಾಡ್ಕೋಬೇಕು ಅವನು? ಇಷ್ಟಿಷ್ಟೆಲ್ಲ ದುಡಿಮೆಗಳಿದ್ದಾವೆ, ಬೇರೆ ಟ್ರೈ ಮಾಡಬೇಕು. ಸೊ ಜೀವನ ಸಾಯೋದಲ್ಲ, ಏನಾದರೂ ಒಂದು ಅಚೀವ್ ಮಾಡಿರಿ. ಬಿಸ್ನೆಸ್ ಮುಂದೆ ಯಾವುದೂ ಇಲ್ಲ ಇವಾಗ. ಯಾವ ಗೌರ್ಮೆಂಟ್ ಜಾಬೇ ಇಲ್ಲ ಬಿಸ್ನೆಸ್ ಮುಂದೆ. ಯಾಕಂದರೆ ಅವನು ಮಂತ್ಲಿ ನೋಡ್ರಿ, ದಿನಕ್ಕೆ ಅವನು 2,500 ದುಡಿತಾನಂದರೆ ಮಂತ್ಲಿ ಎಷ್ಟಾಯ್ತು ಅವನು?
75,000 ಮತ್ತೆ 75,000 ಕೈಯಾಗ ಒಂದು 40,000 ಅಂತ ಹಿಡ್ಕೊಂಡ ಮತ್ತೆ? 3 ಅಂಗಡಿ ಹಿಡ್ಕೊಂಡಿದ್ದಾನಂತ. 3 ಅಂಗಡಿ ಇದೆ. 1 ಲಕ್ಷದ ಮೇಲೆ ಆಯ್ತು ಅರ್ನಿಂಗ್ಸ್. ಯಾರು ದುಡಿತಾರೆ ಈಗ? IT ಕಂಪ್ನಿ ಇಲ್ಲ ಇವಾಗ, ಓದೋದು ಯೂಸ್ ಓದಿ ಎಲ್ಲರೂ ಕಲ್ತಿರ್ತೇವಿಲ್ಲ ಅಂತಲ್ಲ. ಇಲ್ಲ ಅದು ಸಿಕ್ಕಿಲ್ಲ ಅನ್ನೋದು ಅಂತ ಅಂದಾಗ ಈ ಥರ ಏನೋ ಬಿಸ್ನೆಸ್ ಆಗ್ತದೆ. ಅದು ನಿಜ. ಏನೋ ಒಂದು ನಿಮ್ಗೆ ಇಷ್ಟ ಆದರೆ ಇದರಲ್ಲೂ ಇದೆ, ಎಲ್ಲ ಕಡೆಗೂ ಡಿಸ್ಕೌಂಟ್. ಅದೇ ಗೈಸ್ ಸರ್ ಇವಾಗ ಹೋಗ್ತಾರೆ ನಮ್ಮ ರೂಮಿಗೆ, ಅವ್ರ ರೂಮಿಗೆ ಬರಂಗ. ಬಾಯ್. ಡೀಪ್ ವಾಚ್ ರಿಸಲ್ಟ್ಸ್ ಡೀಪ್ 3 ಲಾಕ್ಸ್ ಎವ್ರಿ ಡೇ ಫನ್ ಎಂಟರ್ಟೈನ್ಮೆಂಟ್ ಮಸ್ತಿ ಮೂವಿ ಎಲ್ಲ ಬರುತ್ತೆ. 100 ಸಬ್ಸ್ಕ್ರೈಬ್ ಇನ್ನೂ ಒಬ್ಬರಿದ್ದಾರೆ. ಯಾರು ಆ ಅದೃಷ್ಟವಂತರು ನೋಡಿ, ಯಾರು ನೋಡ್ತಾ ಇದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಷ್ಟೇ. ಬರಂಗ. ಬಾಯ್ ಸರ್, ಬಾಯ್. ಹಾಯ್ ಗೈಸ್, ಫೈನಲಿ ರೂಮ್ ಹತ್ರ ಬಂದೆ. ಅರ್ಧ ಗಂಟೆ ಹೊಡೆದಾಗ್ಬಿಡ್ತೈತೆ ಆದರೂ ಬರ. ಬೆಂಗಳೂರಿನ ಜಿಟಿ ಮಳೆ ಸ್ಟಾರ್ಟ್ ಆಗೈತಿ. ಎಲ್ಲಿ ಜೋರು ಹೊಡಿತಿದೆ ಗೊತ್ತಿಲ್ಲ. ಜಸ್ಟ್ ರೂಮಿಗೆ ಬಂದೆ, ಜಗಳ ಆಡ್ತಾರೆ ನೋಡ್ರಿ ಗೈಸ್ ಇವರು. मजा आया. ಹೋಗ ಮುಖ ತಿಕ್ಕ ಮುಚ್ಕೊಂಡು ಸೊಲಾ ಕುಡಿಯತ್ ನೋಡು ಇವನು ಒಬ್ಳಿ ಅವ. ಏ ಬಿಡದನ್ ಸರಿ ನೋಡ್ರಿ ಎಷ್ಟು ಸ್ಮಾರ್ಟ್ ಅದ ನೋಡ್ರಿ. ನೋಡ್ರಪ್ಪ, ನಾವು ಕರಾವಾಗಿದ್ದ ಮಕ ತೋರಿಸ್ತೇವೆ ಯೂಟ್ಯೂಬ್ನಾಗ. ಇವ ನೋಡ್ರಿ ಸ್ಮಾರ್ಟ್ ಇದ್ದು ಮಕ ತೋರಿಸೋಲ್ಲ. ಎಲ್ಲಿದ್ದೆ? ಕೆಳಗೋಗ್ಬರಂಬ, ನಡಿ ಹೋಗ ನಡ್ರಿ ಕೆಳಗ. ಯಾಕ ಎಲ್ಲೋಗಿದ್ರಿ? ಏನದು? ಓ ಹಂಗ. ನೋಡಿ ಗೈಸ್, ಏನೋ ಸ್ಪೆಷಲ್ ಮಾಡೋಣ. ಕಿರಣಣ್ಣ ಓಡೋಣಂಟೆ ಒಂದು ಸ್ವಲ್ಪ ಇದು ಕೊಟ್ಟಿದ್ದಾರೆ ಎಗ್ಗಿಂದು. ಕಿರಣ್ ಎಣ್ಣೆನ ಮಾಡವನೇ, ನೋಡ್ತೀನಿ ತಡ್ರಪ್ಪ ಏನು ಮಾಡ್ಯಾನ. ನೋಡ್ಕೊಂಡು ಊಟ ಮಾಡಿ ನಾವು ಪಾಚ್ಕೋಬೇಕು. ಸಂತೋಣ್ಣ ರಾಗಲೆ ಮಕ್ಕಳಾಗ ರೆಡಿ ಆಗ್ಯಾರ. ಇವ್ರು ನೀರು ಕುಡಿಯಾಕತ್ತಾರ. ಅಯ್ಯೋ ಗೈಸ್, ನಮ್ಮ ಕಿರಣ್ ಜೊತೆಗೆ ಅವ್ರು ಚಪಾತಿ ಮಾಡವ್ರೆ. ಲೋ ತಡ್ರಿ ಇದು ಒಂಚೂರು ಇದು ಏನೈತಂದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಅವ್ರ ಹುಡುಗಿ ನೆನೆಸ್ಕೊಂಡು ಪಾಪ ಏನೋ ಮಾಡೋ ಅಂತ ತಡ್ರಪ್ಪ. ಇಲ್ಲಿ ನೋಡ್ರಿ ಚಪಾತಿ ನೋಡ್ರಿ, ಈಗ ಇಲ್ಲಿ ನೋಡ್ರಿ ಚಪಾತಿನ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಶಿವನೇ, ಚಪಾತಿ ಶೇಪ್ ನೋಡ್ರಿ ಇದನ್ನ. ಯಪ್ಪ ಶಿವನೇ, ನಾ ಫಸ್ಟ್ ಟೈಮ್ ನೋಡಿ ಚಪಾತಿ ಶೇಪ್. ಕಟ್ ಮಾಡ್ರಿ ಅಲ್ಲೇ ಮಾಡಿ. ಇಲ್ಲಿ ನೋಡ್ರಿ ಯಪ್ಪ, ಇದ್ರ ರೀತಿ ಏನೋ ಮಾಡೋನೆ ನೋಡಿ. ಹಿರಿಕಪ್ಪಲೆ ಜೋರ ಐತಿ, ಸಂಪ ಐತಿ ಇವತ್ತು ಊಟ. ಇದೊಂತಿದ್ರೆ ಹೊಡ್ತದಲ್ಲ ಹಂಗ. ಬರೀ ಇಂಥದೆಯಾ? ಈ ದಿಲ್ ಶೇಪ್ ಇದನ್ನ ಚಪಾತಿನ ಹರಿಯಾಕೋ ಮನಸ್ಸಾಗೋಲ್ ತನಗ. ಇವತ್ತು ವಿಡಿಯೋ ಕಾಲ್ ಮಾಡಿದ್ಲಿ, ಇಲ್ಲೇ ಕುಂತ ಮಾತಾಡಿದ್ವಿ. ಫೋಟೋ ತೋರಿಸ್ತೀನಿ ನೋಡ. ಮೆಸೇಜ್ ಗೈಸ್, ಊಟ ಆಯಿತು. ಇವಾಗ ರೂಮಿಗೆ ಬಂದು ಊಟ ಆಗಿ ಮಲ್ಕೊಂಡೆ. ಇವತ್ತಿನ ಲಾಗ್ನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು. ಮತ್ತೆ ನಾಳೆ ಇನ್ನೊಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಬಾಯ್ ಫ್ರಮ್ ಬೆಂಗಳೂರು.